ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಈಗ ಬೇಲ್ ಮೇಲೆ ಇದ್ದಾರೆ. ತಮ್ಮ ಬಿಸ್ನೆಸ್ ಕಡೆ ಈಗ ಗಮನವನ್ನು ಹರಿಸ್ತಾ ಇದ್ದಾರೆ. ಈ ಹಿಂದೆನೇ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಓಪನ್ ಮಾಡಿದ್ರು. ಈಗ ಅದನ್ನು ಮತ್ತೆ ರೀಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ದರ್ಶನ್ ಗೆಳತಿ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ. 8 ತಿಂಗಳಿಂದ ಕ್ಲೋಸ್ ಆಗಿತ್ತು ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದಕ್ಕೆ ಮರುಚಾಲನೆಯನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರಲ್ಲ, ಆ ಸಂದರ್ಭದಲ್ಲಿ ಇದು ಕ್ಲೋಸ್ ಆಗಿತ್ತು. ಈಗ ಜೈಲಿಗೆ ಹೋದ ಬಳಿಕ ಅದನ್ನು ಯಾರು ನೋಡ್ಕೊಳ್ಳೋರು ಕೂಡ ಯಾರೂ ಇರಲಿಲ್ಲ, ಹಾಗಾಗಿ ಕ್ಲೋಸ್ ಆಗಿತ್ತು. ಇದೀಗ ಬೇಲ್ನಲ್ಲಿ ಆಚೆ ಬಂದಿದ್ದಾರೆ ಪವಿತ್ರ ಗೌಡ. ಹಾಗಾಗಿ ಪ್ರೇಮಿಗಳ ದಿನದ ಪ್ರಯುಕ್ತ ಇದನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು. ಇದೊಂದು ಬಾಟಿಕ್, ಇದು ಸೆಲೆಬ್ರಿಟೀಸ್ ಎಲ್ಲ ತುಂಬ ಜನ ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮೆಟೀರಿಯಲ್ಸ್ ಎಲ್ಲ ಶಾಪ್ ಮಾಡಿಕೊಂಡು ಎಲ್ಲ ತಂದಿದ್ದಾರೆ. ಇವತ್ತು ಅದನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ. ಸುಮಾರು ಜನರನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ಕೂಡ ಹೋಗ್ತಾರೆ. ಸೊ ಹಾಗಾಗಿ ಈಗ ಮುಂದೆ ಬೇಲ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋ ಹಾಗಿಲ್ವಲ್ಲ, ಏನಾದರೂ ಜೀವನಕ್ಕೆ ಆಗೋವಂತೆ ಮಾಡ್ಕೋಬೇಕು. ಹಾಗಾಗಿ ಈಗ ಅವರು ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಾಟಿಕನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು. ಆ ಪ್ರಕರಣ ಅದೊಂದು ನಡೆದಿರಲಿಲ್ಲ ಅಂದಿದ್ರೆ ಅದರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಕಳೆದ ಜೂನ್ನಲ್ಲಿ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪವನ್ನು ಹೊತ್ತರು, ಆ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಮೇಲೆ ಜೈಲಿಗೆ ಹೋಗ್ತಾರೆ. ಪರಪ್ಪನಗ್ರಹದಲ್ಲಿದ್ದರು. ಸಾಕಷ್ಟು ಕಾನೂನು ಹೋರಾಟವನ್ನು ಮಾಡಿದ್ರು. ಎಲ್ಲ ಆದ ನಂತರ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಡ್ತು. ಜಾಮೀನು ಕೊಟ್ಟ ನಂತರ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ತೊಗೊಂಡು ಬೇರೆ ಬೇರೆ ಕಡೆ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಹೋಗಿ ಮುಂಬೈ, ಡೆಲ್ಲಿ ಎಲ್ಲ ಶಾಪಿಂಗ್ ಮಾಡಿ ಎಲ್ಲ ಮಾಡಿದ್ದಾರೆ. ಇದು ಅವರು ತುಂಬ ಇಷ್ಟಪಟ್ಟು ಶುರು ಮಾಡಿದಂತಹ ಸ್ಟುಡಿಯೋ, ರೆಡ್ ಕಾರ್ಪೆಟ್ ಸ್ಟುಡಿಯೋ ಕಮ್ ಬಾಟಿಕ್. ಹಾಗಾಗಿ ಪ್ರೇಮಿಗಳ ದಿನ ಫೆಬ್ರವರಿ 14, ಅದೇ ದಿನ ಇದನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ರೀಲಾಂಚ್ ಆಗುತ್ತೆ. ಇನ್ನು ಮುಂದಕ್ಕೆಲ್ಲ ಮೊದಲು ಹೇಗಿತ್ತು ಅದೇ ರೀತಿಯಲ್ಲಿ ಬಿಸ್ನೆಸ್ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಕೂಡ ಅವರು ಇದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇದನ್ನು ಇರ್ತಕ್ಕಂಥದ್ದು, ಇದು ಬಾಟಿಕ್, ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಅದನ್ನು ಇವತ್ತು ಮತ್ತೆ ಅವರು ರೀಲಾಂಚ್ ಮಾಡಬೇಕಲ್ಲ. ಸೊ ಹಾಗಾಗಿ ಅದನ್ನು ಆ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಒಂದು ಸಾರ್ತಿ ಶುರು ಮಾಡಿದ ಬಿಸ್ನೆಸ್ಸನ್ನು ರೀಲಾಂಚ್ ಮಾಡಬೇಕು ಅಂತಂದರೆ ಒಂದಷ್ಟು ವಿಶೇಷತೆಗಳು, ಒಂದಷ್ಟು ಹೊಸ ರೀತಿಯಲ್ಲಿ ಮಾಡಿರ್ತಾರೆ, ಪ್ಲ್ಯಾನ್ ಮಾಡಿರ್ತಾರೆ. ಸೊ ಈಗ ಯಾವ ರೀತಿ ಅದನ್ನು ಪ್ಲ್ಯಾನ್ ಮಾಡಿ ಮತ್ತೆ ರೀಲಾಂಚ್ ಮಾಡ್ತಾ ಇದ್ದಾರೆ? ಇವತ್ತೇನು ಪ್ರೋಗ್ರಾಮ್ ಆ್ಯಕ್ಚುಲಿ ಯಾವ ರೀತಿ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ? ಹೌದು ಅರವಿಂದ್, ಜೂನ್ 11 ಪವಿತ್ರ ಗೌಡ ಅವರ ಬಂಧನವಾಗುತ್ತೆ. ಬಂಧನದ ಬಳಿಕ ಸುಮಾರು 10 ತಿಂಗಳ ಕಾಲ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕ್ಲೋಸ್ ಆಗಿರುತ್ತೆ. ಒಡತಿ ಇಲ್ಲದೇ ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂತೇಳಿ ಗೊತ್ತಿಲ್ಲದೇ ಅವರ ತಂಡದವರು ಕ್ಲೋಸ್ ಮಾಡಿರ್ತಾರೆ. ಅದಕ್ಕೀಗ ಪವಿತ್ರ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿ 2 ತಿಂಗಳಾಗಿದೆ. ಈಗ ಅವರು ಅದನ್ನು ರೀಲಾಂಚ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಪೂಜೆ ಮಾಡೋದ್ರ ಮೂಲಕ ಸರಳವಾಗಿ ಆಫೀಸನ್ನು, ಅವರ ಸ್ಟುಡಿಯೋವನ್ನು ರೀಲಾಂಚ್ ಮಾಡ್ತಿದ್ದಾರೆ. ಹೌದು, ಆಪ್ತ ಬಳಗದವರು ತುಂಬ ಜನ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಅವರು ಯಾರು ಕೈ ಹಿಡಿತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಕೆಲವು ಆಪ್ತ ಗೆಳತಿಯರನ್ನು ಈ ಕಾರ್ಯಕ್ರಮಕ್ಕೆ, ರೀಲಾಂಚ್ ಕಾರ್ಯಕ್ರಮಕ್ಕೆ ಅವರು ಇನ್ವೈಟ್ ಮಾಡಿದ್ದಾರೆ. ಆದರೆ ಇನ್ನುವರೆಗೂ ಯಾರೂ ಬಂದಿಲ್ಲ. ಸದ್ಯಕ್ಕೀಗ 10 ಗಂಟೆಗೆ ಸುಮಾರಿಗೆ ಆಗಮಿಸಿ ಅವರೇ ಪೂಜೆಯಲ್ಲಿ ತೊಡಗಿದ್ದಾರೆ. ಅದೇ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಹೊಸ ಬಟ್ಟೆಗಳನ್ನು, ಹೊಸ ವಿನ್ಯಾಸದ ಉಡುಪುಗಳನ್ನು, ಬೇರೆ ಬೇರೆ ರಾಜ್ಯದಿಂದ ಬಟ್ಟೆಗಳನ್ನು ತರಿಸಿ ಬೇರೆ ರೀತಿಯಲ್ಲಿ ಡಿಸೈನರ್ ವೇರ್ಗಳನ್ನು ರೆಡಿ ಮಾಡಿ ಒಂದಿಷ್ಟು ರೀಶಫಲ್ ಮಾಡಿದ್ದಾರೆ. ಯಾಕಂದರೆ ಹಿಂದೆ ಇದ್ದಂತಹ ಉಡುಪುಗಳನ್ನೆಲ್ಲವನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಈಗ ಹೊಸ ಬಟ್ಟೆಗಳನ್ನು ಹೊಸ ವಿನ್ಯಾಸದಲ್ಲಿ ಕ್ರೋಢೀಕರಿಸಿದ್ದಾರೆ ಸ್ಟುಡಿಯೋದಲ್ಲಿ. ಈ ಮೂಲಕ ಬಿಸ್ನೆಸ್ ಕಡೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪವಿತ್ರ ಗೌಡ ಪ್ರಯತ್ನ ಪಡ್ತಿದ್ದಾರೆ. ಪ್ರೇಮಿಗಳ ದಿನ ಇವತ್ತೇ ವಿಶೇಷ ದಿನ ಅಂತ ಆರಿಸ್ಕೊಂಡು ಈ ಫೆಬ್ರವರಿ 14ಕ್ಕೆ ರೀಲಾಂಚ್ ಮಾಡ್ತಿರೋದು ಬಹಳ ವಿಶೇಷ ಅರವಿಂದ್. ಈಗ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಯಾವ ರೀತಿ ಸರ್ವಿಸ್ ಸಿಗುತ್ತೆ, ಪಬ್ಲಿಕ್ಸ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದಾದರೆ ಅಂತ? ಇದು ಬೇಸಿಕಲಿ ಅರವಿಂದ್, ರೆಡ್ ಕಾರ್ಪೆಟ್ ಸ್ಟುಡಿಯೋ ಅನ್ನೋದು ಉಡುಪುಗಳ ಒಂದು ಡಿಸೈನರ್ ವೇರ್ಗಳ ಕಲೆಕ್ಷನ್ ಇರುವಂಥದ್ದು. ಮೇಜರ್ ಆಗಿ ಇಲ್ಲಿ ಸೆಲೆಬ್ರಿಟಿಗಳು ರೆಂಟಿಗೆ ತಗೊಳ್ಳೋದು, ಜೊತೆಗೆ ಖರೀದಿ ಕೂಡ ಮಾಡ್ತಾರೆ. ಮುಖ್ಯವಾಗಿ ಇವರು ಕಾನ್ಸಂಟ್ರೇಟ್ ಮಾಡಿದ್ದು ಸೆಲೆಬ್ರಿಟಿಗಳನ್ನು. ಯಾಕಂದರೆ ಹೈ ಬಜೆಟ್ ಎಕ್ಸ್ಪೆನ್ಸಿವ್ ಉಡುಪುಗಳಾಗಿರ್ತವೆ. ಪ್ರತಿಯೊಂದು ಡಿಸೈನರ್ ವೇರ್ಗಳು ಸ್ಟಾರ್ಟ್ ಆಗೋದೇ 25-30 ಸಾವಿರದ ಮೇಲೆ ಅಲ್ವಾ. ಹೀಗಾಗಿ ಅದನ್ನು ಖರೀದಿ ಮಾಡುವಂಥವ್ರು ಹೈ ಪ್ರೊಫೈಲ್ ಮಂದಿ. ಹೀಗೆ ಅವರು ಸಿನಿಮಾದ ನಟಿಯರಿಗೆ ಬೇಸಿಕಲಿ
ಬೇಸಿಕಲಿ ನಟಿಯರಿಗೆ ಉಡುಪುಗಳನ್ನು ಡಿಸೈನ್ ಮಾಡಿ ಹಿಂದೆ ಅವರು ಕೊಡ್ತಾ ಇದ್ರು. ಈಗಲೂ ಕೂಡ ಅದೇ ರೀತಿಯಲ್ಲಿ ಹೊಸ ವಿನ್ಯಾಸದಲ್ಲಿ ಅಂದರೆ ಫ್ಯಾಷನ್ ಟ್ರೆಂಡ್ ಹೇಗಾಗುತ್ತೆ ಅಂದರೆ ಒಂದು ವರ್ಷಕ್ಕೊಂದು ಚೇಂಜ್ ಆಗ್ತಾನೆ ಇರುತ್ತಲ್ಲ, ಹೀಗೆ ಹಿಂದಿನ ವರ್ಷ ಮಾಡಿರುವಂತಹ ಒಂದು ಉಡುಪುಗಳನ್ನು ಈ ವರ್ಷ ಅದು ಚೇಂಜ್ ಆಗಿರ್ಬೋದು. ಹೀಗಾಗಿ ಆ ಎಲ್ಲ ಉಡುಪುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಹೊಸ ಉಡುಪುಗಳನ್ನು ತರಿಸಿ ಅವರು ಸೆಲೆಬ್ರಿಟಿಗಳಿಗೆ ಕೊಡ್ತಾರೆ. ಇದು ಬೇಸಿಕಲಿ ಸೆಲೆಬ್ರಿಟಿಗಳಿಗೆ ಡಿಸೈನರ್ ವೇರ್ ಆಗಿರುತ್ತೆ. ಹೌದು, ದರ್ಶನ್ ಅವರ ಸ್ನೇಹ ಆಪ್ತತೆ ಪರಿಚಯ ಇದ್ದಾಗ ಅವರು ಹೆಚ್ಚಾಗಿ ಅವರ ಒಂದು ಗುಂಪುಗಳಲ್ಲೇ ಒಂದು ಶೇರಿಂಗ್ ಆಗ್ತಿತ್ತು. ಅಂದರೆ ಸೆಲೆಬ್ರಿಟಿಗಳು ಡಿಸೈನರ್ಗಳನ್ನ ಖರೀದಿ ಮಾಡ್ತಿದ್ರು. ಇನ್ನು ಯಾವ ರೀತಿಯಲ್ಲಿ ಇರುತ್ತೆ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಭಾರತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.